ಸಿದ್ದರಾಮಯ್ಯ ಸರ್ಕಾರದಲ್ಲಿನೇ ವಿವಾದ ಹುಟ್ಟುಹಾಕಿದೆ. ಟಿಪ್ಪು ಸುಲ್ತಾನ್ ಜಯಂತಿ ಮತ್ತೆ ಈಗ ಸದ್ದು ಮಾಡ್ತಾ ಇದೆ. ಯಾಕಂದರೆ ಹಿಂದೆ ಇದೇ ಒಂದು ಟಿಪ್ಪು ಸುಲ್ತಾನ್ ಜಯಂತಿಯ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈಗ ಮತ್ತೆ ಸಿದ್ದರಾಮಯ್ಯ ಸರ್ಕಾರ ಇದೆ, ವಿವಾದ ಮತ್ತೆ ಹುಟ್ಕೊಂಡಿದೆ. ಟಿಪ್ಪು ವಿವಾದದ ಒಂದು ಜಯಂತಿ, ರಾಜ್ಯದಲ್ಲಿ ಟಿಪ್ಪು ಜಯಂತಿ ವಿಚಾರ ಮತ್ತೆ ಸದ್ದು ಮಾಡ್ತಾ ಇದೆ, ವಿವಾದ ಹುಟ್ಟಾಗ್ತಾ ಇದೆ. ಈ ವಿಚಾರವನ್ನು ಸದನದಲ್ಲಿ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಶಾಸಕರು. ಶಾಸಕ ವಿಜಯಾನಂದ ಕಾಶಪ್ಪನವರು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಏನಂದರೆ ಟಿಪ್ಪು ಜಯಂತಿ ಮತ್ತೆ ಮಾಡಬೇಕು ಅಂತ ಹೇಳಿ. ಆದರೆ ಟಿಪ್ಪು ಜಯಂತಿಗೆ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಇದು ನಿರೀಕ್ಷೆ ಮಾಡಿದ್ದೆ. ಟಿಪ್ಪು ಜಯಂತಿಗೆ ಪ್ರಸ್ತಾಪ ಮಾಡ್ತಿದ್ದಂತೆ ಕಾಶಪ್ಪನವರು ಹೇಳಿದರು, ಸಮರ್ಥನೆ ಮಾಡಿಕೊಂಡಿದ್ರು. ಎಲ್ಲ ಜಾತಿ ಜನಾಂಗ ಇರುವಂತಹ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಯಾಕೆ ಪ್ರಸ್ತಾಪ? ಯಾಕಂದರೆ ಎಲ್ಲರೂ ಇದ್ದಾರೆ ಇಲ್ಲಿ, ಯಾಕೆ ವಿರೋಧ ಮಾಡ್ತೀರಿ ಅಂತ ಕೇಳಿದ್ರು ಈ ಒಂದು ವಿಚಾರವಾಗಿ. ಹೀಗಾಗಿ ಸದನದಲ್ಲಿ ಇದ್ರ ಬಗ್ಗೆ ಮಾತನಾಡಿದರು. ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡ್ತಾರೆ, ನೋಡಿ ಈ ಒಂದು ಟಿಪ್ಪು ಜಯಂತಿ ಬಗ್ಗೆ ಯಾಕೆ ವಿರೋಧ ಮಾಡ್ತೀರಿ ನೀವು? ಪ್ರಸ್ತಾಪ ಮಾಡಿದ್ದಾರೆ ಈ ಒಂದು ವಿಚಾರವನ್ನು. ಎಲ್ಲ ಜಾತಿ ಜನಾಂಗ ಇರುವಂತಹ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ಅಲ್ಪಸಂಖ್ಯಾತರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿಲ್ವಾ? ಹಾಗಾದರೆ ಯಡಿಯೂರಪ್ಪ ಶೆಟ್ಟರ್ ಟಿಪ್ಪು ವೇಷವನ್ನು ಹಾಕಿರಲಿಲ್ವಾ ಈ ಹಿಂದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಸಚಿವ ಜಮೀರ್ ಅಹಮದ್ ಕೂಡ ಪ್ರತಿಕ್ರಿಯೆ ಮಾಡ್ತಾರೆ. ನೋಡಿ, ಪ್ರತಿ ವರ್ಷವೂ ಕೂಡ ಕರ್ನಾಟಕ ಸೇರಿ ದೇಶಾದ್ಯಂತ ಒಂದು ಟಿಪ್ಪು ಜಯಂತಿಯನ್ನು ಅಭಿಮಾನಿಗಳು ಆಚರಿಸಿಕೊಂಡೇ ಬಂದಿದ್ದಾರೆ. ಅಂದಿನಂತೆ ನಾವು ಅದೇನು ನಿಂತ್ಕೊಂಡು ಹೋಗಿಲ್ಲ, ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕೂಡ 2014ರ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ CM ಆಗಿದ್ದಾಗ ಬ್ಯಾಂಕ್ವೆಂಟ್ ಹಾಲ್ನಲ್ಲಿ CM ಟಿಪ್ಪು ಸುಲ್ತಾನ್ ಅವರ ಒಂದು ಜಯಂತಿಯನ್ನು ಆಚರಿಸಿದ್ರು. BJPಯ ಅವಧಿಯಲ್ಲೂ ಕೂಡ ಅದನ್ನು ನಿಲ್ಲಿಸಲಾಯಿತು. ಅದನ್ನು ಅವರ ಅವಧಿಯಲ್ಲಿ ನಿಲ್ಲಿಸಿದ್ದಾರೆ. ಆದರೆ ಈಗ ಮತ್ತೆ ಟಿಪ್ಪು ಜಯಂತಿಯನ್ನು ನಾವು ಆಚರಣೆಗೆ ಮುಸ್ಲಿಂ ಮುಖಂಡರಿಂದ ಯಾವುದೇ ರೀತಿಯ ಒಂದು ಮನವಿ ಬಂದಿಲ್ಲ, ಆದರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿಯನ್ನು ಆಚರಣೆ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಸಾರ್ವಜನಿಕ ವಲಯಗಳಲ್ಲಿ ನಾವು ಜಯಂತಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ ಅಂದರೆ, ನೋಡಿ ಏನೆಂದರೆ ಈಗ ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಆದರೆ ಸಾರ್ವಜನಿಕ ವಲಯಗಳಲ್ಲಿ ನಾವು ಜಯಂತಿಗಳನ್ನು ಮಾಡ್ತೀವಿ, ಸರ್ಕಾರದಿಂದ ಮಾಡೋ ಬದಲು ನಾರ್ಮಲ್ ಆಗಿ ಮಾಡಿದ್ರೆ ಆಯಿತು ಜಯಂತಿಯನ್ನು ಅಂತ ಜಮೀರ್ ಹೇಳಿದಂತೆ ಕಾಣ್ತಾ ಇದೆ. ವಿಜಯಾನಂದ ಕಾಶಪ್ಪನವರು ಕೂಡ ಇದರ ಬಗ್ಗೆ ಬೇಡಿಕೆಯನ್ನಿಟ್ಟು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರು, ಮಾಡಬೇಕು ಅಂತ ಹೇಳಿ. ಆದರೆ BJP ನಾಯಕರು ಮಾತ್ರ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಬೇಡವೇ ಬೇಡ, ಯಾಕೆ ಟಿಪ್ಪು ಏನು ಮಾಡಿದ್ದಾರೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿದರು. ಆದರೆ ಈಗ ಇವರು ನಾಯಕರು ಮಾತನಾಡ್ತಾ ಇದ್ದಾರೆ, ಕಾಂಗ್ರೆಸ್ನವರು ಮಾತನಾಡ್ತಾ ಇದ್ದಾರೆ, ಯಾಕೆ ವಿರೋಧ ಮಾಡ್ತಾ ಇದ್ರಿ? ಎಲ್ಲ ಜಾತ್ಯತೀತ ರಾಷ್ಟ್ರ ಇದು, ಎಲ್ಲ ಜಾತಿ ಧರ್ಮದ ಜನಾಂಗದವರು ಇರುವಂತಹ ರಾಷ್ಟ್ರ, ಯಾಕೆ ವಿರೋಧ ಮಾಡ್ತೀರಿ? ಅಲ್ಪಸಂಖ್ಯಾತರು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರು ಭಾಗಿಯೇ ಆಗಿಲ್ವಾ? ಹಾಗಾದರೆ ಯಾಕೆ ಅವರ ಒಂದು ಜಯಂತಿಯನ್ನು ಮಾಡಬಾರ್ದು? ಈ ಹಿಂದೆ ಯಡಿಯೂರಪ್ಪ ಆಗಿರ್ಬೋದು, ಶೆಟ್ಟರ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಟಿಪ್ಪು ವೇಷವನ್ನು ಹಾಕ್ಕೊಂಡಿದ್ರು. ಅದು ನಿಮಗೆ ನೆನಪಿಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಟಿಪ್ಪು ಜಯಂತಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡದಂತೆ ಕಾಣ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ CM ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ಇದ್ದಾಗ ಮಾಡಿದ್ವಿ ನಾವು, ಆಮೇಲೆ BJP ಆಡಳಿತದಲ್ಲಿ ಅದನ್ನು ನಿಲ್ಲಿಸಿದ್ರು. ಮತ್ತೆ ಇದೇ ಒಂದು ವಿಚಾರವಾಗಿ ಈಗ ಕೂಗು ಕೇಳಿ ಬರ್ತಾ ಇದೆ, ಟಿಪ್ಪು ಸುಲ್ತಾನ್ ಜಯಂತಿ ಮಾಡಬೇಕು ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.